ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರದ ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಜಾಗವನ್ನು ತಮ್ಮ ಆಪ್ತರಿಗೆ ಬೇಕಾಬಿಟ್ಟಿಯಾಗಿ ನೀಡುತ್ತಿದ್ದಾರೆ ಎಂದು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಮೈನುದ್ದೀನ್ ಬೀಳಗಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಸರ್ಕಾರಿ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದ್ದು, ಕೂಡಲೇ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಆಸ್ತಿಯನ್ನು ಗುಳುಂ ಮಾಡುವಂತ ಒಂದು ಸಜ್ಜವನ್ನು ನಡೆದೈತಿ. ಅದಕ್ಕೆ ಕಾರಣ ಈಗಾಗಲೂ ನಾವು ಹೋಗಿಸಿಂದ ಈ ಕಾರ್ಪೊರೇಷನ್ಗೆ ನಾನು ನಂದು ಲೆಟರ್ ಪ್ಯಾಡ್ ಮೇಲೆ ಅರ್ಜೆಂಟ್ ಇದ್ದ ಕಾರಣಕ್ಕೆ ನಾನು ನನ್ನ ಕೈಲಿಂದ ಬರೆದು ಇದು ಕೊಟ್ಟಿನಿ. ಇದು ಕೈಲಿಂದ ಬರೆದು ಕೊಟ್ಟಿನಿ, ನಂದು ಸ್ವಂತ ಕೈಲಿಂದ ಬರೆದು ಕೊಟ್ಟಿದ್ದು ಇದು ಅರ್ಜಿ. ಯಾಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಇವರು ಏನೋ ಓಹೋನಲ್ಲಿ ಆ ಆಸ್ತಿಯನ್ನು ಯಾರಿಗಾರ ಮಾಡಿಕೊಟ್ಟಿಗೆಸಿಂದ ನಮ್ಮ ಸರ್ಕಾರದ ಇದು ಕಾನೂನು ಉಲ್ಲಂಘನೆ ಮಾಡಕತ್ತಾರ ಅಂತ ಹೇಳಿಗೆಸಿಂದ ಇವತ್ತು ನಾ ಬಸನಗೌಡ ಪಾಟೀಲ್ ಮೇಲೆ ಅವರು MLA ಆಗಿದ್ದ ಒತ್ತಡದಿಂದ, ಅವರು MLA ಆಗಿ ಒಂದು ಒತ್ತಡದಿಂದ ಈ ಎಲ್ಲ ಸಜ್ಜವನ್ನು ನಡೆಸ್ಯಾರ. ಮಾನ್ಯ ಬಸವ ಇದು ಏನಿದೆ, ಇದು ಮಾನ್ಯ ಪೂಜೆ ಮಹಾಪೌರರಿಗೆ ಮತ್ತು